ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಯಾವುದನ್ನು ಬಲವಾಗಿ ನಂಬುತ್ತೀರೋ ಅದಕ್ಕೆ ನೀವು ಹೊಂದಿಕೊಂಡು ಅದೇ ರೀತಿಯಾದಂತಹ ಜೀವನವನ್ನು ನೀವು ನಡೆಸ್ತೀರಿ. ಈ ಮಾತನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ತಾ ಇದೆಯಾ? ಬನ್ನಿ ಒಂದು ಚಿಕ್ಕ ಉದಾಹರಣೆಯಿಂದ ನೋಡೋಣ. ಒಂದ್ಸರಿ ಏನಾಗುತ್ತೆ, ರಾಜನಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಮಗ ಹುಟ್ಟಿದ್ರೆ ಇವನು ವಿಷಗಳಿಗೆಯಲ್ಲಿ ಹುಟ್ಟುಬಿಟ್ಟಿದ್ದಾನೆ. ಆದ್ದರಿಂದ ಮುಂಬರುವಂಥ ಸಮಯದಲ್ಲಿ ನಿನ್ನ ಮಗನಿಂದ ರಾಜ್ಯಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತ ಭವಿಷ್ಯ ಜ್ಞಾನಿಗಳು ರಾಜನಿಗೆ ಹೇಳಿರ್ತಾರೆ. ಇದನ್ನು ತಿಳಿದಂಥ ರಾಜನಿಗೆ ಒಂದು ಚಿಂತೆ ಆಗಿ, ಸರಿ ಈ ಮಗನಿಂದ ದೂರ ಇರಬೇಕು ಅಂದರೆ ಈ ಮಗುನ ನನ್ನ ಜೊತೆನಲ್ಲಿ ಇಟ್ಕೊಂಡಿದ್ರೆ ಅಟ್ ಎನಿ ಕಾಸ್ಟ್ ಇವನ ಮೇಲೆ ನನಗೆ ಪ್ರೀತಿ ಅನ್ನೋದು ಹುಟ್ಟು ಬಿಡುತ್ತೆ. ಆದ್ದರಿಂದ ಇವನ್ನ ಯಾವುದಾದ್ರೂ ಒಂದು ದೂರದಲ್ಲಿರುವಂಥ ಒಂದು ಕಾಡಲ್ಲಿ ಬಿಟ್ಟು ಬನ್ನಿ ಅಂತ ಇಬ್ಬರು ಸೈನಿಕರ ಜೊತೆ ಆ ಮಗುವನ್ನು ಕೊಟ್ಟು ಕಳಿಸ್ತಾರೆ. ಕಳಿಸಿದ ಮೇಲೆ ಸೈನಿಕರು ಒಂದು 15 ದಿನ ಪ್ರಯಾಣ ಮಾಡಿ ತುಂಬ ದೂರದಲ್ಲಿರುವಂಥ ದಟ್ಟ ಕಾಡಿನ ಪ್ರದೇಶದಲ್ಲಿ ಆ ಮಗುವನ್ನ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಆ ಸುಡ್ತಾ ಇರುವಂಥ ಕಾಡಿನ ಬಿಸಿಲಿನಲ್ಲಿ ಮಗು ಆ ಸೆಕೆ ಮತ್ತು ಆ ಸೂರ್ಯನ ಕಿರಣಗಳನ್ನ ತಾಳ್ಕೊಳಕ್ಕಾಗದೆ ಅದು ಕಿರ್ಚ್ಕೊತಾ ಇರುತ್ತೆ, ಜೋರಾಗಿ ಅಳ್ತಾ ಇರುತ್ತೆ. ಅದೇ ಮಾರ್ಗ ಮಧ್ಯದಲ್ಲೇ ಇಬ್ಬರು ಅಗಸ ದಂಪತಿಗಳು ಬಟ್ಟೆ ಒಗೆಯೋರು ಹೋಗ್ತಾ ಇದ್ರೆ ಇದೇನಪ್ಪ ಕಾಡಲ್ಲಿ ಯಾವುದೋ ಒಂದು ಮಗು ಅಳ್ತಾ ಇರೋ ಥರ ಕೇಳಿಸ್ತಾ ಇದೆಯಲ್ಲ ಅಂದ್ಬಿಟ್ಟು ಅದ್ರ ಹತ್ರ ಹೋಗ್ತಾರೆ, ಶಬ್ದ ಬರೋ ಅಂಥ ಕಡೆ ಹೋಗಿ ನೋಡಿದ್ರೆ ಅಲ್ಲೊಂದು ಮಗು. ಇಲ್ಲಿ ಇನ್ನೊಂದೇನು ವಿಷಯ ಅಂದರೆ, ಈ ಅಗಸ ದಂಪತಿಗಳಿಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಮಕ್ಕಳು ಪ್ರಾಪ್ತಿಯಾಗಿರಲ್ಲ, ಮಕ್ಕಳಿರಲ್ಲ ಅವ್ರಿಗೆ. ಆದ್ದರಿಂದ ಭಗವಂತನೇ ನನಗೆ ಒಂದು ಮಗುವನ್ನ ಕೊಟ್ಟಿದ್ದಾನೆ, ಇವನನ್ನೇ ನನ್ನ ಮಗ ಅಂತ ತಿಳ್ಕೊಂಡು ನಾನು ಸಾಕ್ತೀನಿ ಅಂತ ಇವರು ಆ ಮಗುಗೆ ಇವನು ನನಗೆ ಸಿಕ್ಕಿರೋ ಅಂಥ ಮಗ ಅನ್ನುವಂಥ ವಿಷಯನ ಗೊತ್ತಾಗದೇ ಇರೋ ಹಾಗೆ ತುಂಬ ಚಾಚು ತಪ್ಪದೆ ನೀಟಾಗಿ ಅವನಿಗೆ ಏನೇನು ಬೇಕೋ ಎಲ್ಲ ನೀಡಿ, ಆಹಾರ, ಬಟ್ಟೆ, ಅವನಿಗೆ ಎಲ್ಲ ಕನಿಕರ ಸೌಕರ್ಯಗಳನ್ನ ನೀಡಿ ಅವನ್ನ ಬೆಳೆಸ್ತಾರೆ. ಬೆಳೆಸಿದ ಮೇಲೆ ಅವನೀಗ ಒಬ್ಬ ವಯಸ್ಕ ಮಗ ಆಗಿರ್ತಾನೆ. ಯಾವುದೇ ರೀತಿಯಿಂದಲೂ ಇವನು ನನಗೆ ಸಿಕ್ಕಿರುವಂತಹ ಸಾಕು ಮಗ ಅನ್ನೋ ವಿಷಯನ ಆ ಹುಡುಗನಿಗೆ ಗೊತ್ತಾಗದೇ ಇರೋ ಹಾಗೆ ಪ್ರೀತಿ ಪ್ರೇಮದಿಂದ ಗಂಡ ಹೆಂಡತಿ ಇಬ್ರು ಅವನನ್ನು ಚೆನ್ನಾಗಿ ಸಾಕಿರ್ತಾರೆ. ಆ ಹುಡುಗ ಈಗ ಬೆಳೆದಿದ್ದಾನಲ್ಲ, ಅದರಿಂದ ಅವನಿಗೆ ಕೆಲವು ಜವಾಬ್ದಾರಿ ಅನ್ನೋದನ್ನ ಅವ್ರ ತಂದೆ ಅವನಿಗೆ ವಹಿಸ್ತಾರೆ. ದಿನಾಗ್ಲೂ ಕತ್ತೆನ ಕಾಯೋದು, ಅದಾದಮೇಲೆ ಕತ್ತೆಗೆ ಊಟ ಹಾಕೋದು, ಕತ್ತೆನ ರೌಂಡ್ ಕರ್ಕೊಂಡು ಹೋಗೋದು, ಅದರಲ್ಲಿ ಬಟ್ಟೆ ಒಗೆಯೋದು, ಚೆನ್ನಾಗಿ ಬಟ್ಟೆ ಒಗೆದು ಕತ್ತೆ ಮೇಲೆ ಆ ಬಟ್ಟೆಗಳನ್ನೆಲ್ಲ ಹಾಕೊಂಬಂದು ಒಂದು ಕಡೆ ಒಣಗಾಕಿ ತಿರ್ಗಾ ಆ ಒಣಗಿರೋ ಬಟ್ಟೆನ ತೊಗೊಂಡು ಬಂದು ಮಡಚಿ ಈ ಥರ ಕೆಲಸನ ಮಾಡಿಕೊಂಡು ಆರಾಮಾಗಿರ್ತಾನೆ. ಒಂದಿನ ಏನಾಗುತ್ತೆ, ತುಂಬ ಜಾಸ್ತಿ ಬಟ್ಟೆ ಸಿಕ್ಕಿರುತ್ತೆ. ಅದನ್ನು ಒಗೆದ್ಬಿಟ್ಟು ಅವನು ಒಣಗಾಕ್ಬಿಟ್ಟು ಬಂದು ಯಾವುದೋ ಒಂದು ಜಗಲಿ ಹತ್ರ ಮಲ್ಕೊಂಡಿದ್ರೆ ಅದೇ ಮಾರ್ಗ ಮಧ್ಯದಲ್ಲಿ ಸಾಧು ನಡ್ಕೊಂಡು ಹೋಗ್ತಾ ಇದ್ದರೆ ಆ ಹುಡುಗನ ಮೈಕಟ್ಟು, ಅವನಲ್ಲೇನೋ ಒಂದು ಗುಣ ಸಾಮಾನ್ಯವಾಗಿರೋ ಅಂಥದ್ದು ಆಗಿರೋದಿಲ್ಲ. ಇವನಲ್ಲೇನೋ ಒಂದು ರಾಜನ ಕಡೆ ಇದೆ ಅಂದ್ಬಿಟ್ಟು ಅವನನ್ನು ಕೇಳ್ತಾರೆ. ಅವನ ಹತ್ರ ಹೋಗ್ಬಿಟ್ಟು, ಏನಪ್ಪ ಏನು ನಿನ್ನ ಹೆಸರು ಅಂತೆಲ್ಲ ಕೇಳ್ತಾರೆ. ಅವನು ಹಿಂಗೆ ಮಲ್ಕೊಂಡಿದ್ದು ಅವ್ನು ನೋಡ್ತಾನೆ. ಹಿಂಗೆ ನೋಡ್ಬಿಟ್ಟು ಅವನು ಏನು ನಿನ್ನ ಹೆಸರು ಅಂತ ಕೇಳಿದೆ. ನನ್ನ ಹೆಸರು ಇದೆ ಅಂತಾನೆ. ಸರಿ ಅಂದ್ಬಿಟ್ಟು ಇವ್ರಿಗೆ ಅಲ್ಲೇ ಅರ್ಥ ಆಗುತ್ತೆ. ಸರಿ, ಏನು ನಿಮ್ಮ ತಂದೆ ತಾಯಿಗಳು ಯಾರು ಅಂದರೆ, ನಮ್ಮಪ್ಪ ಅಲ್ಲೇ ನೋಡಿ ಬಟ್ಟೆ ಒಗಿತಾರೆ, ನನ್ನ ಕೆಲಸ ಏನಂದರೆ ಆರಾಮಾಗಿ ಬಟ್ಟೆ ಒಗೆದ್ಬಿಟ್ಟು ಬಂದಿದ್ದೀನಿ. ಅಷ್ಟೊಂದು ಬಟ್ಟೆ ಕೊಟ್ಟಿದ್ದ ನಮ್ಮಪ್ಪ, ಒಗೆದ್ಬಿಟ್ಟು ಅಲ್ಲಿ ಹೋಗಿ ಒಣಗಾಕ್ಬಿಟ್ಟು ಸುಸ್ತಾಗಿತ್ತು, ಬಂದು ಈಗ ಜಗಲಿ ಮೇಲೆ ಮಲ್ಕೊಂಡಿದ್ದೀನಿ. ನಿಮ್ಗೇನು ಬೇಕಾಗಿದೆ ಅಂತೆಲ್ಲ ಕೇಳ್ತಾರೆ. ಏನಿಲ್ಲಪ್ಪ, ಸುಮ್ಮನೆ ಹಿಂಗೆ ನಿನ್ನ ವಿಚಾರಿಸೋಣ ಅಂತ ಬಂದೆ ಅಂತ ಹೇಳ್ತಾರೆ. ಅದಾದಮೇಲೆ ಅವರಪ್ಪ ಬಟ್ಟೆ ಒಗೆಯೋರು ಅಂತ ಗೊತ್ತಾಯ್ತಲ್ಲ. ಸರಿ ಅಂದ್ಬಿಟ್ಟು ಈ ಸಾಧು ಹೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಯಾರು ಸುತ್ತಮುತ್ತ ಯಾರು ಇಲ್ಲದೆ ಇರೋ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟು, ಸ್ವಲ್ಪ ಬನ್ನಿ ಮಾತಾಡಬೇಕಾಗಿದೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ನಿಜ ಹೇಳಿ, ಇವನು ನಿಮಗೆ ಹುಟ್ಟಿದ ಮಗ ಅಲ್ಲ ತಾನೆ ಅಂತ ಕೇಳಿದಾಗ ಅವನು ಆಗ್ಸ ನೋಡ್ಬಿಟ್ಟು, ಹೌದು ಸ್ವಾಮಿ, ಇವರು ನಂಗೆ ಹುಟ್ಟಿದ ಮಗ ಅಲ್ಲ, ಕಾಡಿನ ಮಧ್ಯದಲ್ಲಿ ಸಿಕ್ಕಿದ್ರು. ಅದಾದಮೇಲೆ ನನಗೂ ಮಕ್ಕಳಿರಲಿಲ್ಲ, ಅದಕ್ಕೆ ತೊಗೊಂಬಂದು ಇವನ್ನ ಅಚ್ಚುಕಟ್ಟಾಗಿ ನೀಟಾಗಿ ಮುದ್ದಾಗಿ ಸಾಕಿದ್ದೀನಿ, ಯಾವುದೇ ರೀತಿ ಕುಂದು ಕೊರತೆ ಇಲ್ದಿರೋಂಗೆ ಸಾಕಿದ್ದೀನಿ ಅಂತ ಹೇಳ್ತಾರೆ. ಸರಿ, ಕೊನೆಯದಾಗಿ ಇವನು ಯಾರ ಮಗ ಅಂತ ನಿನಗೆ ಗೊತ್ತಿದೆಯಾ ಅಂತ ಕೇಳಿದ್ರೆ, ಅವ್ನು ನನಗೆ ಯಾರು ಅಂತ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಆ ಊರಿನ ರಾಜನ ಹತ್ರ ಆ ಊರಿನ ರಾಜ ಅಂದರೆ ಆ ದೊಡ್ಡ ಸರ್ಕಲ್ ಇರುತ್ತಲ್ಲ, ಅದಕ್ಕೆಲ್ಲ ಒಬ್ಬ ರಾಜ ಇರ್ತಾನೆ. ಸರಿ ಅಂದ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು, ಈ ಥರ ಒಬ್ಬ ಹುಡುಗ ಇದ್ದಾನೆ, ಅವನಲ್ಲಿ ಎಲ್ಲ ರೀತಿಯಾದಂಥ ರಾಜಕಳೆ ಕಾಣಿಸ್ತಾ ಇದೆ, ಆದ್ದರಿಂದ ನೀವು ಏನಾದರೂ ನಿಮ್ಮ ಮಗನ್ನ ದೂರದಿಂದ ಬಿಟ್ಟಿದ್ದೀರಾ ಅಂತ ಕೇಳಿದಾಗ ಆ ರಾಜ, ಹೌದು, ಸುಮಾರು ವರ್ಷಗಳ ಹಿಂದೆ ಈ ಥರ ಜ್ಯೋತಿಷ್ಯ ನುಡಿದಿದ್ರು, ಆದ್ದರಿಂದ ತುಂಬ ದೂರದಲ್ಲಿ ಹೋಗಿ ನಮ್ಮ ಮಗನ ಬಿಟ್ಟು ಬರೋಕ್ಕೆ ಹೇಳಿದ್ದೆ ಅಂತ ಹೇಳ್ತಾರೆ. ನೋಡಿ, ಆ ಮಗನೇ ನಿಮ್ಮ ಮಗ ಆಗಿರ್ಬೋದು, ಆ ಹುಡುಗನೇ ನಿಮ್ಮ ಮಗ ಆಗಿರ್ಬೋದು. ಆದ್ದರಿಂದ ಈಗ ಅವನ ಯಾವುದೇ ರೀತಿಯಾದಂತಹ ಅವನಿಗೆ ಯಾವುದೋ ಒಂದಲ್ಲ ಗಂಡಾಂತರ ಅದು ಇವಾಗ ಆಗೋಗಿದೆ. ಇದಾದಮೇಲೆ ಅವನಿಗೆ ಬಂದು ಅವನು ನಿಮ್ಮ ರಾಜ್ಯವನ್ನು ಆಳಿದ್ರೆ ಸುಭಿಕ್ಷವಾಗಿ ರಾಜ್ಯಭಾರ ಮಾಡ್ಬೋದು.
ಅವನಿಗಷ್ಟು ತಾಕತ್ತಿದೆ, ನೀವು ದಯವಿಟ್ಟು ಅವನ್ನ ತೊಗೊಂಡ್ರೆ ನಿಮಗೂ ಉತ್ತಮ ಅಂತ ಹೇಳ್ತಾರೆ. ಹಾಗೆ ಆಗಲಿ ಅಂತ ರಾಜ ಒಪ್ಕೊತಾರೆ. ಅದಾದಮೇಲೆ ಸಾಧು ಹೋಗ್ಬಿಟ್ಟು ಆ ಹುಡುಗನ ಹತ್ರ ಹೋಗಿ, ನಿಮ್ಮಪ್ಪ ರಾಜ, ಇವರಲ್ಲ ನಿಮ್ಮಪ್ಪ ಅಂತ ಹೇಳಿದ್ರೆ, ಹೋಗಯ್ಯ ಸಾಕು ಅಂತ ಹೇಳ್ತಾರೆ ಅಂತ ಅವನಿಗೂ ಗೊತ್ತು. ಆದ್ದರಿಂದ ನೋಡು, ಅರಮನೆಯಲ್ಲಿ ಜಾಸ್ತಿ ಬಟ್ಟೆ ಇದೆ, ನಿನಗೆ ಚೆನ್ನಾಗಿ ಬಟ್ಟೆ ಕೊಟ್ಟರೆ ನಿನಗೆ ಒಳ್ಳೆ ದುಡ್ಡು ಕೊಡ್ತಾರೆ, ಅದರಿಂದ ಬಾ, ಅರಮನೆಯಲ್ಲಿ ಒಳ್ಳೊಳ್ಳೆ ಬಟ್ಟೆಗಳಿದೆ, ಅದೆಲ್ಲ ನೀನು ನೀಟಾಗಿ ಹೋಗ್ಕೊಡು ಬಾ ಅಂತ ಹೇಳಿದ್ರೆ ಇವ್ನು ಬರ್ತಾನೆ ಅಂದ್ಬಿಟ್ಟು ಇವನ್ನ ಹೋಗಿ ಹಾಗೆ ಅಪ್ರೋಚ್ ಮಾಡ್ತಾರೆ. ಸರಿ, ಸಾಧು ಆಮೇಲೆ ಆ ಹುಡುಗ ಇಬ್ಬರೂ ರಾಜ್ ಮನೆಗೆ ಹೋಗ್ತಾರೆ. ಹೋದ್ಮೇಲೆ ಸಾಧು ಅಲ್ಲಿ ಹೇಳ್ತಾರೆ, ನೋಡು, ಇಷ್ಟು ದಿನ ನೀನು ಇದ್ದಲ್ಲ, ನಿಮ್ಮಪ್ಪ, ಇವಾಗ ಯಾರು ನಿಮ್ಮಪ್ಪ ಆಗಿದ್ರೋ ಅವರಲ್ಲ ನಿಮ್ಮ ತಂದೆ ರಾಜ, ನೀನು ರಾಜನ ಮಗ ಆಗಿದ್ದೆ, ನೀನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಥರ ಜ್ಯೋತಿಷ್ಯ ಹೇಳಿದರು, ಆದ್ದರಿಂದ ನೀನು ಎತ್ಕೊಂಡೋಗಿ ಕಾಡಲ್ಲಿ ಬಿಟ್ಬಿಟ್ಟು ಬಂದಿದ್ರು. ಈಗ ನೀನು ತಿರ್ಗಾ ಸಿಕ್ಕಿದ್ಯಾ, ನೀನು ರಾಜನ ಮಗ, ಆದ್ದರಿಂದ ನೀನು ನಿಮ್ಮಪ್ಪ ಇವರು, ನೀನು ರಾಜ್ಯಭಾರ ಮಾಡೋದಕ್ಕೆ ನೀನು ಅರ್ಹನಾಗಿದ್ಯಾ, ಆದ್ದರಿಂದ ನೀನು ರಾಜನ ಮಗ ಆಗಿ ನೆಕ್ಸ್ಟ್ ಪಟ್ಟಾಭಿಷೇಕ ಮಾಡ್ತಾರೆ, ಒಪ್ಕೋ ಅಂತ ಹೇಳಿದಾಗ ಅವನು, ನಿಮಗೆ ಬುದ್ಧಿಗಿದ್ದಿ, ತಲೆಗಿನ ಏನು ಕೆಟ್ಟಿದ್ಯಾ ನಿಮಗೆ, ನಮ್ಮಪ್ಪ ಅವರು ಕಣ್ರಿ, ನಾನು ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದು ಅವ್ರಗಳ ಜೊತೆನೇ ಬೆಳೆದಿದ್ದೀನಿ, ಅವ್ರಗಳ ಜೊತೆನೇ ಪ್ರತಿ ಕ್ಷಣದಲ್ಲೂ ಇದ್ದೀನಿ, ನೀವು ಅವಾಗೆಲ್ಲ ಇಲ್ಲದೆ ಇವಾಗ ಬಂದ್ಬಿಟ್ಟು ಹೇಳಿದ್ರೆ ಇವ್ರು ನಮ್ಮಪ್ಪ ಅಂತ ಹೇಳಿದ್ರೆ ಅದು ಹೆಂಗೆ ಒಪ್ಕೊಳ್ಳೋಕ್ಕಾಗತ್ತೆ, ನನ್ನ ಕೈಯಲ್ಲಿ ಆಗಲ್ಲ, ಇದೆಲ್ಲ ನಾನು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಖಾಲಿ ಮಾಡಿಬಿಡ್ತಾನೆ. ಸ್ನೇಹಿತರೆ, ಇದ್ರ ಮೇಲೆ ಒಂದು ವಿಚಾರ ಮಾಡಿ ನೋಡೋದಾದರೆ, ಯಾವುದೇ ಒಂದು ಜೀವಿ ತುಂಬ ಕಾಲದವರೆಗೆ ಸೇಮ್ ಎಕ್ಸ್ಪೀರಿಯನ್ಸ್ನೇ ಪಡ್ಕೊಂಬರ್ತಾ ಇದೆ ಅಂದರೆ ಆ ಎಕ್ಸ್ಪೀರಿಯನ್ಸಿನ ಔಟ್ಕಮ್ಮಿನ ರಿಸಲ್ಟ್ಗೆ ಅದು ಹೊಂದ್ಕೊಂಬಿಟ್ಟಿರುತ್ತೆ. ಉದಾಹರಣೆಗೆ ನೋಡಿ, ಅವನು ರಾಜನ ಮಗ ಆಗಿದ್ರೂ ಅಗಸನ ಜೊತೆ ಬೆಳೆದು ದೊಡ್ಡವನಾದ, ಆದ್ದರಿಂದ ಅವನು ಅಗಸಿನ ಹಾವಭಾವ, ಅವನು ಹೆಂಗೆ ಮಾತಾಡ್ತಾನೆ, ಅವನೇನು ಕೆಲಸ ಮಾಡ್ತಾನೆ, ಅವನು ಹೇಗೆ ಯೋಚಿಸ್ತಾನೆ, ಇವನು ಅದೇ ರೀತಿಯಾಗಿ ಮೈಂಡ್ ಸೆಟ್ ಇರುತ್ತೆ ಹೊರತು ಅವನು ರಾಜನ ಮೈಂಡ್ ಸೆಟ್ಟು ಅವನಿಗೆ ಇರಲ್ಲ. ಇನ್ನು ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡೋದಾದರೆ, ಈಗಿನ ಕಾಲದ ಸ್ಟೂಡೆಂಟ್ಸು ತಮಗಿನ್ನ ಚೆನ್ನಾಗಿ ಮಾರ್ಕ್ಸ್ ತೆಗೆಯುವಂಥ ಸ್ಟೂಡೆಂಟ್ಸ್ಗಳ ಜೊತೆ ಕಂಪೇರ್ ಮಾಡಿಕೊಂಡು, ನಾವು ಅಷ್ಟೊಂದು ವರ್ತ್ ಇಲ್ವೇ, ಅಷ್ಟೊಂದು ಮಾರ್ಕ್ ತೆಗಿಯೋಕ್ಕೆ ನಮಗೆ ಯೋಗ್ಯತೆ ಇಲ್ವೇ, ಅವ್ರ ಥರ ನಮ್ಮ ಕೈಯಲ್ಲಿ ಎಫರ್ಟ್ ಹಾಕೋಕ್ಕಾಗ್ತಾ ಇಲ್ವೇ ಅಂತ ಅವರು ತಮಗೆ ತಾವೇ ಡಿಮೋಟಿವೇಟ್ ಮಾಡಿಕೊಂಡು ಅವರು ಅಲ್ಲಿಗೇ ಆ ಎಕ್ಸ್ಪೀರಿಯನ್ಸನ್ನ ಅವರು ಹಾಗೇ ಫೀಡ್ ಮಾಡ್ತಾ ಇರ್ತಾರ. ಒಂದಿನ ಅವ್ರಿಗೆ ಅದಕ್ಕೇ ಅವರು ಸೀಮಿತ ಆಗಿಬಿಡ್ತಾರೆ. ನಮ್ಮ ಕೈಲಿ ನೆಕ್ಸ್ಟ್ ಏನು ಮಾಡೋಕ್ಕೆ ಆಗಲ್ಲ, ನೆಕ್ಸ್ಟ್ ಒಳ್ಳೆ ಮಾರ್ಕ್ಸೇ ತೊಗೊಳಕ್ಕಾಗಲ್ಲ, ಈ ರೀತಿ ಅವ್ರ ಮನಸ್ಸಲ್ಲೇ ಅದು ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಇಳಿದ್ಬಿಟ್ರೆ ಅದು ಹಾಗೇ ನಡೆಯುತ್ತೆ. ಅವ್ರು ಏನೇ ಪ್ರಯತ್ನ ಪಟ್ಟರೂ ಅದು ಹಾಗೇ ನಡೀತಾ ಇರುತ್ತೆ. ಆದ್ದರಿಂದ ನೆಗೆಟಿವ್ ಥಿಂಕಿಂಗು, ನೆಗೆಟಿವ್ ಫೀಲ್ ಮಾಡೋದು, ಅದಾದಮೇಲೆ ನೆಗೆಟಿವ್ನ ಅಟ್ರ್ಯಾಕ್ಟ್ ಮಾಡುವಂಥ ವಿಧಾನಗಳನ್ನ ನಾವು ಆದಷ್ಟು ದೂರ ಮಾಡಬೇಕು. ಸರಿ, ಈಗ ನೆಗೆಟಿವಿಂದ ಪಾಸಿಟಿವ್ ಹೇಗೆ ಚೇಂಜ್ ಮಾಡ್ಕೊಳ್ಳೋದು, ಅದಕ್ಕೇನಾದ್ರು ವಿಧಾನ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಫಸ್ಟ್ ಆಫ್ ಆಲ್ ಬೇಸಿಕ್ಕಾಗಿ ಏನು ಅಂದರೆ, ನಮ್ಮಲ್ಲಿ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಬರೋ ಟೈಮಲ್ಲಿ ನಾವು ನೋ ಅಂತ ಹೇಳೋದನ್ನು ಕಲಿಬೇಕು ಫಸ್ಟು. ಅದಾದಮೇಲೆ ಪಾಸಿಟಿವ್ ಥಿಂಕಿಂಗ್ನ ನಾವು ಸ್ಟಾರ್ಟ್ ಮಾಡಬೇಕು. ಪಾಸಿಟಿವ್ ಆಗಿರುವಂಥದ್ದನ್ನೇ ನೋಡಬೇಕು, ಓದಬೇಕು, ಕೇಳಬೇಕು. ಅದಾದಮೇಲೆ ಪಾಸಿಟಿವ್ ಆಗಿಯೇ ನಾವು ಫೀಲ್ ಮಾಡಬೇಕು. ಅದಾದಮೇಲೆ ನನ್ನಿಂದ ಸಾಧ್ಯ, ನನ್ನ ಕೈಯಲ್ಲಿ ಮಾಡೋಕ್ಕಾಗತ್ತೆ, ಯಾಕೆ ಆ ಕೆಲಸ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಈ ರೀತಿಯಾದಂಥ ವಿಮರ್ಶೆಗಳನ್ನೆಲ್ಲ ಮಾಡಿ ಇದರಿಂದ ನಾನು ಏನು ಮಾಡಿದ್ರೆ ಅದನ್ನು ಸಕ್ಸಸ್ಫುಲ್ಲಾಗಿ ಮಾರ್ಪಡಿಸ್ಕೊಳ್ಬೋದು, ಈ ರೀತಿಯಾದಂಥ ಯೋಚನೆಗಳು ಮಾಡಿ ನಾವು ಪಾಸಿಟಿವ್ ಆಗಿ ಫೀಲ್ ಮಾಡಿ, ಥಿಂಕ್ ಮಾಡಿ ನಾವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಾವು ನೆಗೆಟಿವಿಂದ ಪಾಸಿಟಿವ್ಗೆ, ಲೋವರ್ ಟು ಹೈಯರ್ ಲೆವೆಲ್ ನಾವು ಚೇಂಜ್ ಆಗೋದಕ್ಕೆ ಎಲ್ಲ ರೀತಿಯಾದಂಥ ಚಾನ್ಸಸ್ ಇದ್ದೇ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಒಂದಲ್ಲ ಒಂದು ರೀತಿಯಾದಂಥ ಒಂದು ಇಂಪ್ಯಾಕ್ಟ್, ಗುಡ್ ಇಂಪ್ಯಾಕ್ಟನ್ನು ನೀಡಿರುತ್ತೆ ಅನ್ನೋ ನಂಬಿಕೆಯಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಂದು ಒಳ್ಳೆ ಕಂಟೆಂಟೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.